ಆ ಈ ದಿನ ಈಗ ವೈಷ್ಣವಿ ಮೇಡಮ್ ಈ ಮೊದಲು ನಮಗೆ ಹಿಪ್ನೋಸಿಸ್ ಥೆರಪಿ ಬಗ್ಗೆ ಹೇಳ್ಕೊಟ್ಟಿದ್ರು. ಪ್ರಾಕ್ಟಿಕಲ್ ಕೂಡ ಮಾಡಿಸಿದ್ರು ಕೆಲ ದಿನಗಳ ಹಿಂದೆ. ಈ ದಿನ ಕೂಡ ನಮ್ಮ ಒಂದು ವಿಷಯವನ್ನು ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ನಾರ್ಸಿಸಿಸ್ಟ್ ನಡವಳಿಕೆ, ಕಾರಣಗಳು, ಲಕ್ಷಣಗಳು ಮತ್ತೆ ಹೇಗೆ ನಾವು ರಕ್ಷಿಸಿಕೊಳ್ಬೇಕಂದ. ಮೇಡಮ್, ನಿಮ್ಗೆ ಈ ವೇದಿಕೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶುಭೋದಯ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇವತ್ತು ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಇದು ನಾರ್ಸಿಸಮ್ ಅಂತ. ಇವಾಗ ಎಲ್ಲರಲ್ಲೂ ಒಂದು ನಾರ್ಸಿಸಮ್ ಇರುತ್ತೆ. ಇದು ನನ್ನ ಫೇವ್ರೆಟ್ ಟಾಪಿಕ್ ಕೂಡ ಹೌದು. ಯಾಕಂದ್ರೆ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ, ಇವಾಗ ಆ ನಾರ್ಸಿಸ್ಟ್ ಬಿಹೇವಿಯರ್ ಬಗ್ಗೆ ಎಲ್ಲಾರ್ಗು ಗೊತ್ತಿರುತ್ತೆ. ಬಟ್ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ, ಅದ್ರ ಜೊತೆ ಕೋಪ್ ಅಪ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಇದನ್ನ ಹಂಚ್ಕೋಬೇಕು ಅಂತ ತುಂಬಾ ಬುಕ್ಸ್ ಓದಿ ಸ್ವಲ್ಪ ರಿಸರ್ಚ್ ಮಾಡಿ ಬಂದಿದ್ದೀನಿ. ಸೊ ಫಸ್ಟ್, ಇವಾಗ ನಮ್ಮ ಲೈಫಲ್ಲಿ ನಾವು ಪಾಸಿಟಿವ್ ಆಗಿರ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನ ಕೂಡ ತುಂಬಾ ಪಾಸಿಟಿವ್ ಆಗಿರ್ಬೇಕಾಗತ್ತೆ. ಬಟ್ ಏನಾಗುತ್ತೆ, ಇವಾಗ ನಮ್ಮ ಫ್ಯಾಮಿಲಿಯಲ್ಲೇ ಯಾರಾದ್ರೂ ನೆಗೆಟಿವ್ ಪರ್ಸನ್ಸ್ ಇದ್ರೆ ಅಥವಾ ನಮ್ಗೆ ಹತ್ರದವರೇ ಯಾರಾದ್ರೂ ನೆಗೆಟಿವ್ ಪರ್ಸನ್ಸ್ ಇದ್ದಾಗ ನಮ್ಗೆ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ. ಅಂತ ಪರಿಸ್ಥಿತಿಯಲ್ಲಿ ನಾವು ಅದನ್ನ ಹೇಗೆ ಡೀಲ್ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಈ ನೆಗೆಟಿವ್ ಪರ್ಸನ್ಸ್ ನ ಐಡೆಂಟಿಫೈ ಮಾಡೋದು ಹೇಗೆ, ಇದು ಸಾಕಷ್ಟು ಸಲ ನಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಆ ವಿಷಯಗಳನ್ನೆಲ್ಲ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್, ನಾರ್ಸಿಸಮ್ ಅಂದ್ರೆ ಏನಂದ್ರೆ, ಇವಾಗ ಎಲ್ಲರಲ್ಲೂ ನಾರ್ಸಿಸಮ್ ಇರುತ್ತೆ. ಅಂದ್ರೆ ಸೆಲ್ಫ್ ಲವ್ ಏನಿರುತ್ತೆ ಅದನ್ನೇ ನಾವು ನಾರ್ಸಿಸಮ್ ಅಂತ ಕರಿತೀವಿ. ಅದು ಹೆಲ್ದಿ ಆಗಿದ್ದಾಗ ವ್ಯಕ್ತಿ ಕಾನ್ಫಿಡೆಂಟ್ ಆಗಿರ್ತಾನೆ, ಮತ್ತೆ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ, ಎಲ್ಲಾರ ಜೊತೆ ಬೆರೆತು ಒಂದು ಪಾಸಿಟಿವ್ ವೇ ಅಲ್ಲಿ ಅವನು ಲೈಫ್ ನ ಲೀಡ್ ಮಾಡ್ತಾನೆ. ಅದೇ ಈ NPD ಅಂತ ಏನ್ ಕರಿತೀವಿ, ನಾರ್ಸಿಸ್ಟಿಕ್ ಇದು ಪರ್ಸನಾಲಿಟಿ ಡಿಸಾರ್ಡರ್ ಆದಾಗ ಅವರು ಕಂಪ್ಲೀಟ್ ಆಗಿ ಮ್ಯಾನಿಪುಲೇಟಿವ್ ಆಗ್ಬಿಡ್ತಾರೆ. ಎಮೋಷನಲಿ ತುಂಬಾ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ನಾವು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ಅವರು ತಮ್ಮ ತಮ್ಗೆ ತಾವು ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಹಾಗೇನೆ ಅವ್ರ ಯಾವಾಗ್ಲೂ ಅವರು ಹೈ ಲೆವೆಲ್ ಅಲ್ಲಿ ಇರ್ಬೇಕು. ಅವ್ರನ್ನ ಯಾರಾದ್ರೂ ಒಂದು ಚಿಕ್ಕ ಇನ್ಸಲ್ಟ್ ಮಾಡಿದ್ರು ಕೂಡ ಅವ್ರು ಅದನ್ನ ತಡ್ಕೊಳ್ಳೋದಿಲ್ಲ. ತುಂಬಾ ರಿವೆಂಜ್ಫುಲ್ ಆಗಿರ್ತಾರೆ. ಹೇಗಾದ್ರೂ ಮಾಡಿ ಯಾವಾಗ ಏನೋ ಮಾತಾಡಿರ್ತೀವಿ, ಆ ಇನ್ನೊಬ್ಬ ವ್ಯಕ್ತಿಯ ಪರ್ಸೆಪ್ಷನ್ ಏನಿದೆ ಅದನ್ನ ಅವ್ರು ಅರ್ಥನೇ ಮಾಡ್ಕೊಳಲ್ಲ. ಹೇಗಾದ್ರೂ ಸರಿ, ನಾನು ಇದನ್ನ ರಿವೆಂಜ್ ತಗೊಳ್ತೀನಿ ಅಂತ ಆ ಒಂದು ಮಾತನ್ನ ಸಹ ಎಷ್ಟೋ ವರ್ಷ ಆದ್ಮೇಲೂ ಸಹ ಅವರು ಮನ್ಸಲ್ಲೇ ಇಟ್ಕೊಂಡಿರ್ತಾರೆ. ಮತ್ತೆ ಅವ್ರ ಜೊತೆ ಯಾರು ಇರ್ತಾರಲ್ಲ ಅವ್ರಿಗೆ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಇವಾಗ ಅವ್ರಿಗೆ ಅನ್ಸ್ಬೇಕು, ನಾವು ಮಾಡ್ತಾ ಇರೋದು ಸರಿನಾ, ಅವ್ರು ಮಾಡ್ತಾ ಇರೋದು ಸರಿನಾ. ಸೊ ಅವ್ರ ಜೊತೆ ಇದ್ದಾಗ ಏನಾಗುತ್ತೆ, ನಾವು ವಿಕ್ಟಿಮ್ ಆದಾಗ ಕಂಪ್ಲೀಟ್ ಆಗಿ ನಮ್ಮ ಸೆಲ್ಫ್ ವರ್ತ್ ನ ಕಳ್ಕೊಂಡ್ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಅವರು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಅವರು ಇವಾಗ ಇದ್ದ ಈ ಕ್ಷಣಕ್ಕೆ ಹೇಗಿರ್ತಾರೆ, ನೆಕ್ಸ್ಟ್ ಕ್ಷಣಕ್ಕೆ ಹೇಗಿರ್ತಾರೆ ಅನ್ನೋದು ಪ್ರೆಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ. ಅವರು ಲವ್ ಮಾಡಿದ್ರು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ, ಹೇಟ್ ಮಾಡಿದ್ರು ಕೂಡ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ಮತ್ತೆ ಅವರಲ್ಲಿ ಎಂಪತಿ ಅನ್ನೋದಿರಲ್ಲ. ಅಂದ್ರೆ ಇವಾಗ ಪ್ರತಿಯೊಂದು ಸಂಬಂಧದಲ್ಲೂ ಯಾವ್ದ್ರಲ್ಲೂ ನೋಡಿದ್ರು ಕೂಡ ಅವರು ಜಸ್ಟ್ ಒಂದು ಪ್ರಾಫಿಟ್ ಬೇಸಿಸ್ ಮೇಲೆನೆ ನೋಡ್ತಾರೆ. ಅವ್ರಿಗೆ ಏನಾದ್ರೂ ಅದರಿಂದ ಹೆಲ್ಪ್ ಆಗ್ತಾ ಇದೆಯಾ ಅವ್ರಲ್ಲಿ ಇರ್ತಾರೆ, ಇಲ್ಲ ಅಂದಾಗ ಇಮಿಡಿಯೇಟ್ ಆಗಿ ಕಟ್ ಆಫ್ ಮಾಡ್ಕೋತಾರೆ. ಅಲ್ಲಿ ಅವ್ರಿಗೆ ಯಾವುದೇ ಒಂದು ಎಂಪಥೆಟಿಕ್ ಫೀಲಿಂಗ್ ಅವ್ರಿಗೆ ಇರೋದೇ ಇಲ್ಲ. ಆಮೇಲೆ ಅವರ ಈ ನಾವು ಟ್ರೇಡ್ಸ್ ಅವನ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದ್ರೆ, ಮೇನ್ ಆಗಿ ತುಂಬಾ ಮ್ಯಾನಿಪುಲೇಟಿವ್ ಮಾಡ್ತಾರೆ. ಅಂದ್ರೆ ಇವಾಗ ಅವ್ರೇನಾದ್ರೂ ತಪ್ಪು ಮಾಡಿದ್ರು, ಇವಾಗ ನಾವೇನಾದ್ರೂ ಅದನ್ನ ಪಾಯಿಂಟ್ ಔಟ್ ಮಾಡಿದ್ವಿ ಅಂದ್ರೆ ತುಂಬಾ ಡಿಫೆನ್ಸಿವ್ ಆಗ್ಬಿಡ್ತಾರೆ. ತುಂಬಾ ಎಕ್ಸ್ಟ್ರೀಮ್ ಆಗಿ ಅವ್ರು ಅದನ್ನ ಬಿಹೇವ್ ಮಾಡ್ತಾರೆ. ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಅದನ್ನ ತಗೋತಾರೆ. ಮಾತಾಡಿ 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 ಏನ್ ಸತ್ಯ ಇರುತ್ತೋ ಅದನ್ನೇ ತಿರ್ಸ್ಬಿಡ್ತಾರೆ. ನಮ್ಗೆ ಒಂದ್ಸಲ ಕನ್ಫ್ಯೂಷನ್ ಆಗುತ್ತೆ, ಇವ್ರು ಹೇಳ್ತಾ ಇರೋದು ಸರಿನಾ ತಪ್ಪ. ಆ ವಿಕ್ಟಿಮ್ ಏನಿರ್ತಾರೆ, ಕೊನೆಗೆ ನಮ್ದೇ ತಪ್ಪು ಅಂತ ಕೊನೆಗೆ ಅವರೇ ಸಾರಿ ಕೇಳೋ ತರ ಮಾಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಐಸೋಲೇಟ್ ಮಾಡ್ತಾರೆ. ಅಂದ್ರೆ ಇವಾಗ ಅವ್ರ ಜೊತೆ ಯಾರು ಇರ್ತಾರೋ, ಅವ್ರ ಫ್ರೆಂಡ್ ಸರ್ಕಲ್ ಯಾರ್ಯಾರು ಇದ್ದಾರೋ ಅವಾಗ ಅವ್ರಿಗೆ ಖುಷಿ ಪಡೋ ತರ ಅವನು ನಾಟಕ ಆಡ್ತಾರೆ. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಒಬ್ರೊಬ್ರಿಂದಾನೆ ಐಸೋಲೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತರ ಇದ್ದಾಗ ಯಾರು ತಮ್ಮ ಸಂಬಂಧಗಳನ್ನ ಕಡ್ಕೋಬೇಡಿ, ಯಾಕಂದ್ರೆ ಸಂಬಂಧಗಳು ತುಂಬಾನೇ ಇಂಪಾರ್ಟೆಂಟ್. ಈ ನಾರ್ಸಿಸ್ಟ್ ವ್ಯಕ್ತಿಗಳ ಜೊತೆ ಇದ್ದಾಗ ಆಟೋಮೆಟಿಕ್ ಆಗಿ ನಾವು ಐಸೋಲೇಟ್ ಆಗ್ತೀವಿ. ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಈ ಒಂಥರ ನಮ್ಮನ್ನ
ಟಾಯ್ ತರ ನೋಡ್ತಾರೆ. ಅಂದ್ರೆ ಏನೇ ಇದ್ರೂ ಅದು ನನ್ನಲ್ಲಿ ಮಾತ್ರ ಇರ್ಬೇಕು, ಆ ಕಂಟ್ರೋಲಿಂಗ್ ಕೆಪಾಸಿಟಿ, ಡಾಮಿನೇಟಿಂಗ್ ಎಲ್ಲಾ ತರದ್ದು ಅವರು ಟ್ರೈ ಮಾಡ್ತಾರೆ. ಅವ್ರ ಜೊತೆ ಇದ್ದಾಗ ಜೀವನ ನರಕ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಯಾವಾಗ ಹೇಗಿರ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಮಾತನ್ನ ಇನ್ ಕೇಸ್ ನಾವೇನಾದ್ರೂ ಕೇಳಲಿಲ್ಲ ಅಂದಾಗ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅಂದ್ರೆ ಕೆಲವು ಸಲ ಅಬ್ಯೂಸಿವ್ ಆಗಿರ್ತಾರೆ. ಮತ್ತೆ ಪಾಸ್ಟ್ ಅಲ್ಲಿ ಏನಾಗಿರುತ್ತೋ ಅದನ್ನ ಮತ್ತೆ ಮತ್ತೆ ಎಳ್ದು ತರ್ತಾರೆ, ಗಿಲ್ಟ್ ಟ್ರಿಪ್ಪಿಂಗ್ ಮಾಡ್ತಾರೆ. ಸೊ ಈ ತರ ಎಲ್ಲ ಇದ್ದಾಗ ಅವ್ರ ಜೊತೆ ಬದುಕೋದು ತುಂಬಾನೇ ಕಷ್ಟ ಆಗುತ್ತೆ. ಇದು ಯಾಕೆ ಈ ರೀತಿ ಪರ್ಸನಾಲಿಟಿ ಡಿಸಾರ್ಡರ್ ಯಾಕೆ ಬರುತ್ತೆ ಅಂದ್ರೆ, ಬಹಳಷ್ಟು ಸಲ ಈ ಜೆನೆಟಿಕ್ಸ್ ಇಂದ ಬಂದ್ರು ಕೂಡ ನಾವು ನೋಡ್ದಂಗೆ, ನಾನು ಸಾಕಷ್ಟು ಬುಕ್ಸ್ ಓದಿದ ಹಾಗೆ ಚೈಲ್ಡ್ಹುಡ್ ಟ್ರಾಮಾಸ್ ತುಂಬಾನೇ ಇಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಪೇರೆಂಟ್ಸ್ ತುಂಬಾ ಎಕ್ಸೆಸಿವ್ ಆಗಿ ಪ್ರೀತಿ ಮಾಡಿದಿರ್ಬೋದು, ಅಥವಾ ಅವ್ರಿಗೆ ತುಂಬಾ ಎಕ್ಸೆಸಿವ್ ಆಗಿ ತುಂಬಾ ರಿಸ್ಟ್ರಿಕ್ಷನ್ಸ್ ಕೊಟ್ಟಿರ್ಬೋದು. ಆ ರಿಸ್ಟ್ರಿಕ್ಷನ್ಸ್ ಇಂದ ಅವ್ರಿಗೆ ಏನಾಗುತ್ತೆ, ಮೈಂಡ್ ಕಂಟ್ರೋಲಿಂಗ್ ಅಲ್ಲಿ ಇದ್ದು ಹೊರಗಡೆ ಬರ್ಬೇಕಾದ್ರೆ ಅವರು ಬೇರೆಯವ್ರನ್ನು ಸಹ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ಕೆ ಯಾವತ್ತೂ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಒಂದು ಪ್ರೀತಿ ಅಂತ ಸಿಕ್ಕಿದಾಗ, ಒಂದು ರಿಲೇಶನ್ಶಿಪ್ ಅಂತ ತಗೊಂಡಾಗ, ಆ ಪ್ರೀತಿ ಅಂತ ಸಿಕ್ಕಿದಾಗ ಅಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಆ ಆ ಪ್ರೀತಿಯನ್ನ ಹೋಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಪ್ರೀತಿಗೋಸ್ಕರ ಚಿಕ್ಕದ್ರಿಂದ ತುಂಬಾ ಕ್ರೇವ್ ಮಾಡಿರ್ತಾರೆ. ಅದು ಒಂದೇ ಸಲ ಸಿಕ್ಕಿದಾಗ ಮತ್ತೆ ಅವ್ರನ್ನ ಮ್ಯಾನಿಪುಲೇಟಿವ್ ಮಾಡೋದು, ಅವ್ರನ್ನ ಎಮೋಷನಲಿ ಡಿಸ್ಟರ್ಬ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕೇನಂದ್ರೆ, ನಮ್ಮಲ್ಲಿ ಒಂದು ಸ್ವಪ್ರಜ್ಞೆ ಇರುತ್ತೆ. ನಾವು ಏನೇ ಆದ್ರೂ ಸಹ ಅದನ್ನ ರಿಫ್ಲೆಕ್ಟ್ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ನಾರ್ಸಿಸಿಸ್ಟ್ ವ್ಯಕ್ತಿಗಳೇನಿರ್ತಾರೆ, ಅವರಿಗೆ ಆ ಸ್ವಪ್ರಜ್ಞೆ ಅನ್ನೋದಿರಲ್ಲ. ಅವ್ರು ಏನ್ ಮಾಡ್ತಾ ಇದ್ದೀನಿ, ಅವ್ರು ಮಾಡ್ತಾ ಇರೋದು ತಪ್ಪು ಅನ್ನೋದು ಅವ್ರಿಗೆ ಅನ್ಸೋದೇ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೆ ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ, ಯಾಕಂದ್ರೆ ನಾವ್ ಅದನ್ನ ರಿಫ್ಲೆಕ್ಟ್ ಮಾಡ್ಕೊಳ್ತೀವಿ. ಅವರ ಮೈಂಡ್ ಅಲ್ಲಿ ಆ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ, ಅವ್ರು ಮಾಡಿದ್ದೇ ಸರಿ, ಬೇರೆ ಯಾರು ಏನೇ ಹೇಳಿದ್ರು ಅವ್ರು ಅದನ್ನ ತಗೊಳಕ್ಕೆ ರೆಡಿನೇ ಇರೋದಿಲ್ಲ. ಸೊ ಇವ್ರಿಗೆ ಹೀಲಿಂಗ್ ಕೂಡ ವರ್ಕ್ ಆಗೋದಿಲ್ಲ, ಅವರು ಯಾವುದೇ ಟ್ರೀಟ್ಮೆಂಟ್ಗೆ ಕೂಡ ಬರೋದಿಲ್ಲ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಕೆಲವು ಸಲ ನಮ್ಮನ್ನ ನಾವು ತುಂಬಾ ಮೌಲ್ಡ್ ಮಾಡ್ಕೊಂಡ್ಬಿಡ್ತೀವಿ. ಅವರ ಮೂಡ್ ಸ್ವಿಂಗ್ಸ್ಗೆ ಅವ್ರು ಹೇಗೆ ವರ್ತನೆ ಮಾಡ್ತಾರೆ ಅದ್ರ ಜೊತೆಗೇನೆ ನಮ್ಮನ್ನ ನಾವು ಮೋಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಫೈನಲ್ ಆಗಿ ಏನಾಗುತ್ತೆ, ನಮ್ಮ ಸೆಲ್ಫ್ ಇಮೇಜ್ ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ಆದ್ರೆ ಅವರು ಯಾವ್ದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಗೋದೇ ಇಲ್ಲ. ಪ್ರತಿಯೊಂದ್ರಲ್ಲೂ ಕ್ರಿಟಿಸಿಸಮ್ ಮಾಡ್ತಾರೆ, ಪ್ರತಿಯೊಂದ್ರಲ್ಲೂ ತಪ್ಪು ಹುಡುಕ್ತಾರೆ. ಅವ್ರ ಜೊತೆ ಬದುಕೋದು ಅಂದ್ರೆ ತುಂಬಾ ಕಷ್ಟ. ಈ ರೀತಿ ಆಗ್ಬಿಡುತ್ತೆ. ಸೊ ಈ ರೀಸೆಂಟ್ ಆಗಿ ಒಂದು ಬುಕ್ ಓದ್ತಾ ಇದೆ, ಅದರಲ್ಲಿ ಜೆನೆಟ್ ಅನ್ನೋರು ಅವರ ಲೈಫ್ ಬಗ್ಗೆ ಬರ್ದಿರೋದು. ಅದ್ರಲ್ಲೂ ಅವರು ನಾರ್ಸಿಸಿಸಂ ವಿಕ್ಟಿಮ್ ಆಗಿರ್ತಾರೆ. ಸೊ ಅವರು ತಾಯಿ ಸತ್ತಾಗ ನಾನು ಅದನ್ನ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಅದ್ ಯಾಕೆ ಅಂದ್ರೆ, ಅವರು ತಾಯಿ ತುಂಬಾ ಓವರ್ ಕಂಟ್ರೋಲಿಂಗ್ ಆಗಿರ್ತಾರೆ. ಪ್ರತಿಯೊಂದು ಅವ್ರು ಹೇಗಿರ್ಬೇಕು, ಏನ್ ಹಾಕೋಬೇಕು, ಏನ್ ತಿನ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ಬೇಕು, ಯಾವ ಕೆರಿಯರ್ ಚೂಸ್ ಮಾಡ್ಬೇಕು, ಪ್ರತಿಯೊಂದು ಅವರ ತಾಯಿ ಡಿಸೈಡ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಆ ಚೈಲ್ಡ್ಹುಡ್ ಇಂದಾನೆ ತುಂಬಾ ಅವರು ಡಿಪ್ರೆಷನ್ಗೆ ಹೋಗಿದ್ರು. ಏನ್ ಅವ್ರಿಗೆ ಇಷ್ಟ ಇಲ್ವೋ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರು. ಸೊ ದೊಡ್ಡವರಾದ್ಮೇಲೆ ಅವರ ಆ ತಾಯಿ ಸತ್ತೋದಾಗ ಅವ್ರಿಗೆ ಒಂಥರ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ರೀತಿ ಆಗೋಯ್ತು. ಆಮೇಲೆ ಅವರು ನಿಧಾನಕ್ಕೆ ಥೆರಪಿ ಎಲ್ಲ ತಗೊಂಡು ಅವ್ರನ್ನ ಹೀಲ್ ಮಾಡ್ಕೊಂಡ್ರು. ಸೊ ಯೂಶುವಲಿ ಅವ್ರೇನು ಗಿಲ್ ಟ್ರಿಪ್ಪಿಂಗ್ ನ ಯೂಸ್ ಮಾಡ್ತಾರೆ ಅಂದ್ರೆ, ಏನೇ ಅವ್ರು ಮಾಡಿದ್ರು ಕೂಡ ಅವ್ರು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ, ಅವ್ರು ಏನ್ ಅನ್ಕೊಂಡಿದ್ದಾರೆ ಅದೇ ಸತ್ಯ. ಸೊ ಅದನ್ನ ಗಿಲ್ ಟ್ರಿಪ್ಪಿಂಗ್ ಮಾಡಿದಾಗ ಕೊನೆಗೆ ನಾವೇ ಏನೋ ತಪ್ಪು ಮಾಡಿದೀವಿ, ನಾವೇ ಗಿಲ್ಟಿಗೆ ಹೋಗ್ಬಿಡ್ತೀವಿ. ಸೊ ಇಂಥ ವ್ಯಕ್ತಿಗಳ ಜೊತೆ ಇದ್ದಾಗ ಜೀವನ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಇದರಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬಹುದು ಅಂದ್ರೆ, ಅವ್ರಿಗೆ ಕಾಂಪ್ಲಿಮೆಂಟ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರು ಏನೇ ಮಾಡಿದ್ರು ನಿಮ್ಮ ಬೌಂಡ್ರೀಸ್ ನ ನೀವು ಹಾಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ನೀವು ಎಷ್ಟು ಸರಿ ಮಾಡ್ತಾ ಇದ್ದೀರಾ, ತಪ್ಪು ಮಾಡ್ತಾ ಇದ್ದೀರಾ. ನಿಮಗೆ ಆ ಪ್ರಜ್ಞೆ ಇದೆ, ಬಟ್ ಆ ವ್ಯಕ್ತಿಗೆ ಆ ಪ್ರಜ್ಞೆ ಇಲ್ಲ. ಸೊ ಅವ್ರಿಗೆ ಆಗಾಗ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರಿ. ಮತ್ತೆ ಅವ್ರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಯಾವ ಯಾವ ವಿಷಯದಲ್ಲಿ ಅವರು ಸೆನ್ಸಿಟಿವ್ ಆಗಿರ್ತಾರೆ ಅಂತ ನೀವು ಅಬ್ಸರ್ವ್ ಮಾಡಿ. ಜೊತೆಗೆ ಅವ್ರಿಗೆ ನೀವು ಅವ್ರಿಗಿಂತ ಚೆನ್ನಾಗಿ ಮಾಡಿದ್ರು ಕೂಡ ನೀವು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಹೋಗಿ. ಅವ್ರು ಇದನ್ನೆಲ್ಲ ಇಷ್ಟಪಡ್ತಾರೆ. ಮತ್ತೆ ಇಲ್ಲಿ ಅವ್ರ ಅಂತ ವ್ಯಕ್ತಿಗಳ ಜೊತೆ ಯಾವುದೇ ಲಾಜಿಕ್ ಆಗ್ಲಿ, ಯಾವುದೇ ಫೇರ್ನೆಸ್ ಆಗ್ಲಿ ವರ್ಕ್ ಆಗಲ್ಲ. ಸೊ ನಿಮ್ಮನ್ನ ನೀವು ಒಂದು ಬೌಂಡ್ರಿ ಹಾಕೊಂಡು, ನಾನ್ ಮಾಡ್ತಾ ಇರೋದು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿರ್ಬೇಕು.
ಸೊ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಎಮೋಷನಲಿ ನೀವು ತುಂಬಾ ಅಟ್ಯಾಚ್ ಆಗ್ಬೇಡಿ. ಸಾಧ್ಯವಾದಷ್ಟು ಎಮೋಷನಲಿ ನೀವು ಡಿಟ್ಯಾಚ್ ಆಗಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಎಮೋಷನಲಿ ತುಂಬಾ ಅಟ್ಯಾಚ್ ಆದಾಗ ಇಂತಹ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ತುಂಬಾ ಹರ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಬೌಂಡ್ರೀಸ್ ನ ನೀವು ಯಾವಾಗ ಕ್ಲಿಯರ್ ಮಾಡ್ಕೊಳ್ತೀರಾ, ಆಟೋಮೆಟಿಕ್ ಆಗಿ ನೀವು ಅದರಿಂದ ಹೊರಗಡೆ ಬರೋದು ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಇದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ನಿಮ್ಮ ಸೆಲ್ಫ್ ವರ್ತ್ನೇ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಡ್ತೀರಾ. ಯಾಕಂದ್ರೆ ನಾವು ಈ ಭೂಮಿಗೆ ಬಂದಿರೋದು ಒಂದು ಉದ್ದೇಶ. ಆ ಉದ್ದೇಶವನ್ನೇ ಮರೆತು ಇನ್ನು ಯಾವ್ದೋ ಒಂದು ಇದ್ರಲ್ಲಿ ಇಂಡಲ್ಜ್ ಆಗಿ ನಮ್ಮ ಕಂಪ್ಲೀಟ್ ಏನ್ ಸೋಲ್ ಅಜೆಂಡಾ ಇದೆ ಅದನ್ನೇ ಮರ್ತು ಬಿಡ್ತೀವಿ. ಸೊ ಅದರಿಂದೆಲ್ಲ ಹೊರಗಡೆ ಬಂದು ನಮ್ಮನ್ನ ನಾವು ಮೌಲ್ಡ್ ಮಾಡ್ಕೋಬೇಕು. ಈ ತರ ವ್ಯಕ್ತಿಗಳಿದ್ದಾಗ ಹೇಗೆ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿದೀನಿ. ಸೊ ಒಂದು ಸ್ಮಾಲ್ ಮೆಡಿಟೇಷನ್ ವಿ ಕ್ಯಾನ್ ಟ್ರೈ ಸರ್. ಸೊ ಈಗಾಗ್ಲೇ ಯಾರಾದ್ರೂ ಅಂತ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಆಗಿದ್ರೆ ಅಥವಾ ಫ್ರೆಂಡ್ಸೇ ಯಾರಾದ್ರೂ ಆಗಿದ್ರೆ, ಅಂಥವ್ರಿಂದ ಸಾಕಷ್ಟು ತೊಂದರೆಗೆ ಯಾರೆಲ್ಲ ಒಳಪಟ್ಟಿರ್ತಾರೋ ಅವರು ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡ್ಕೋಬಹುದು, ಅದಕ್ಕೆ ಒಂದು ಸ್ಮಾಲ್ ಮೆಡಿಟೇಷನ್ ಮಾಡೋಣ. ಓಕೆ, ಚೇರಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳಿ, ಅಥವಾ ಎಲ್ಲಾದ್ರೂ ನಿಮ್ಗೆ ಮಲ್ಕೊಂಡ್ ಕೂಡ ಮಾಡ್ಬೋದು. ಕಂಪ್ಲೀಟ್ ಆಗಿ ಬಾಡಿನ ಲೂಸ್ ಮಾಡ್ಬೇಕಾಗತ್ತೆ. ಸೊ ಚೇರ್ ಮೇಲೆ ಇನ್ ಕೇಸ್ ಏನಾದ್ರೂ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಇದು PLR ಅಂತ ಕರಿತೀವಿ, ಪ್ರೋಗ್ರೆಸಿವ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಮತ್ತೆ ಇದ್ರ ಜೊತೆ ಹಿಪ್ನಾಸಿಸ್ ನ ಕಂಬೈನ್ ಮಾಡಿ ನಮ್ಮನ್ನ ನಾವು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಒಂದು ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಇದರಿಂದ ಇಂಥ ವ್ಯಕ್ತಿಗಳು ನಮ್ಗೆ ಏನೇ ಹೇಳಿದ್ರು ಏನೇ ಮಾಡಿದ್ರು ಅದರಿಂದ ನಮ್ಗೆ ಏನೂ ಎಫೆಕ್ಟ್ ಆಗೋ ರೀತಿ, ನಮ್ಮನ್ನ ಎಫೆಕ್ಟ್ ಆಗದೆ ಇರೋ ರೀತಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು. ಸೊ ಟೇಕ್ ಅಪ್ ಡೀಪ್ ಬ್ರೆತ್. ನಿಧಾನಕ್ಕೆ ಉಸಿರನ್ನ ತಗೊಳ್ಳಿ. ನಿಧಾನಕ್ಕೆ ಉಸಿರನ್ನ ತಗೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಒಂದ್ 4-5 ಡೀಪ್ ಬ್ರೆತ್ ಆದ್ಮೇಲೆ ಬಾಡಿನ ಕಂಪ್ಲೀಟ್ ಆಗಿ ಲೂಸ್ ಮಾಡಿ. ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್, ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್, ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್, ಕಂಪ್ಲೀಟ್ ಲೂಸ್, ಕಂಪ್ಲೀಟ್ ಲೂಸ್, ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್, ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್, ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್. ನೀವು ಚೇರ್ ಮೇಲೆ ಕೂತಿದ್ರೆ ನಿಮ್ಮ ಕಂಪ್ಲೀಟ್ ಭಾರವನ್ನ ಚೇರ್ ಮೇಲೆ ಬಿಟ್ಬಿಡಿ, ಅಥವಾ ನೀವು ಮಲ್ಕೊಂಡಿದ್ರೆ ನಿಮ್ಮ ಕಂಪ್ಲೀಟ್ ಭಾರವನ್ನ ಭೂಮಿ ಮೇಲೆ ಬಿಟ್ಬಿಡಿ. Loose, 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 limp and relax, loose, limp and relax, loose, limp and relax. Very nice. Very nice. ಸೊ ಈಗ ಬಾಡಿನ ಒಂದ್ಸಲ ಸ್ಕ್ಯಾನ್ ಮಾಡಿ ಹೆಡ್ ಟು ಟೋ ವರೆಗೆ ಎಲ್ಲೆಲ್ಲಿ ನೆಗೆಟಿವಿಟಿ ಇದೆ ಎಲ್ಲವನ್ನ ಐಡೆಂಟಿಫೈ ಮಾಡಿ. ಅದಕ್ಕೆ ಬ್ಲ್ಯಾಕ್ ಕಲರ್ ಕೊಡಿ. You are in deep state of relaxation. You are in deep state of relaxation. ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಲೂಸ್ ಲಿಂಪ್ ಅಂಡ್ ರಿಲ್ಯಾಕ್ಸ್. ಬಾಡಿನ ಕಂಪ್ಲೀಟ್ ಆಗಿ ಲೂಸ್ ಬಿಡಿ, ಕಂಪ್ಲೀಟ್ ಆಗಿ ಲೂಸ್ ಬಿಡಿ.
ಇವಾಗ ಹೆಡ್ ಇಂದ ಟೋವರೆಗೆ ಎಲ್ಲೆಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿದೀರಾ, ಅದಕ್ಕೊಂದು ಕಲರ್ ಕೊಟ್ಟಿದ್ದೀರಾ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫೇವ್ರೆಟ್ ಡಯಟಿ ಆರ್ ಯೂನಿವರ್ಸ್ ಇಂದ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಆ ಎನರ್ಜಿ ನಿಮ್ಮ ನೆತ್ತಿಯ ಮೂಲಕ ನಿಮ್ಮ ದೇಹವನ್ನ ಪ್ರವೇಶಿಸ್ತಾ ಇದೆ. ಅಬ್ಸರ್ವ್ ಮಾಡಿ ನಿಮ್ಮ ಹೆಡ್ ಏರಿಯಾವನ್ನ, ನಿಮ್ಮ ಸೆಲ್ಸ್, ನಿಮ್ಮ ಮೆದುಳು. ಆ ಹೆಡ್ ಏರಿಯಾದಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ರೆ ಈ ಪಾಸಿಟಿವ್ ಎನರ್ಜಿ ಏನಿದೆ ಅದನ್ನೆಲ್ಲ ಹೊರಗಡೆ ಹಾಕ್ತಾ ಪಾಸಿಟಿವಿಟಿ ಪ್ರತಿಯೊಂದು ಕಣ ಕಣಕ್ಕೂ ಕೊಡ್ತಾ ಇದೆ. ಅದನ್ನ ಇಮ್ಯಾಜಿನ್ ಮಾಡಿ. ಕಂಪ್ಲೀಟ್ ಆಗಿ ಹೆಡ್ ಏರಿಯಾದಲ್ಲಿ ಏನೇನು ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ಹೊರಗಡೆ ಹಾಕಿ, ಕಂಪ್ಲೀಟ್ ಆಗಿ ಹೊರಗಡೆ ಹಾಕಿ. ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ನಿಮ್ಮ ಕಣ ಕಣವನ್ನ ಹೀಲ್ ಮಾಡ್ತಾ ಇದೆ. ಫೀಲ್ ಮಾಡಿ. ಹಾಗೆ ನಿಧಾನಕ್ಕೆ ನಿಮ್ಮ ಗಮನವನ್ನ ನಿಮ್ಮ ಫೇಸ್ ಏರಿಯಾ ಕಡೆ ತಗೊಂಡ್ ಬನ್ನಿ. ಅಲ್ಲಿ ಏನೇನ್ ನೆಗೆಟಿವಿಟಿ ಇದೆ ಅದನ್ನೆಲ್ಲ ಹೊರಗಡೆ ಹಾಕಿ. ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಬಾಯಿ, ಕಿವಿ, ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ನಿಮ್ಮ ಕಣ ಕಣದಲ್ಲೂ ಹರಿತಾ ಇದೆ. ಫೀಲ್ ಮಾಡಿ. ಎಲ್ಲೆಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆಯೋ ಅದೆಲ್ಲ ಹೊರಗಡೆ ಹೋಗ್ತಾ ಇದೆ. ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ನಿಮ್ಮ ಕಣ ಕಣಕ್ಕೂ ಹೊಸ ಶಕ್ತಿ, ಹೊಸ ಚೈತನ್ಯವನ್ನ ನೀಡ್ತಾ ಇದೆ. ಫೀಲ್ ಮಾಡಿ. ಈಗ ನಿಧಾನಕ್ಕೆ ನಿಮ್ಮ ಗಮನವನ್ನ ನಿಮ್ಮ ನೆಕ್ ಏರಿಯಾ ಕಡೆ ತಗೊಂಡ್ ಬನ್ನಿ. ಅಲ್ಲಿ ಏನಾದ್ರೂ ಮಾತಾಡದೆ ಉಳ್ದಿರೋಂಥದ್ದು, ಏನಾದ್ರೂ ಸ್ಟಕ್ ಆಗಿರೋ ಫೀಲಿಂಗ್ ಎಲ್ಲವನ್ನ ಹೊರಗಡೆ ಹಾಕಿ. ನೋಡಿ ಏನೇನು ನೆಗೆಟಿವಿಟಿ ಇದೆಯೋ ಎಲ್ಲವನ್ನ ಹೊರಗಡೆ ಹಾಕಿ. ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ಎಲ್ಲವನ್ನ ಹೀಲ್ ಮಾಡ್ತಾ ಇದೆ. ಫೀಲ್ ಮಾಡಿ. ಹಾಗೆ ನಿಧಾನಕ್ಕೆ ನಿಮ್ಮ ಗಮನವನ್ನ ನಿಮ್ಮ ಶೋಲ್ಡರ್ ಕಡೆ ತಗೊಂಡ್ ಬನ್ನಿ. ಅಲ್ಲಿ ಏನಾದ್ರೂ ಹೆವಿನೆಸ್ ಫೀಲ್ ಇದ್ರೆ, ಅಲ್ಲೇನಾದ್ರೂ ನೆಗೆಟಿವಿಟಿ ಇದ್ರೆ ಅದನ್ನೆಲ್ಲ ಹೊರಗಡೆ ಹಾಕಿ. ನಿಮ್ಮ ಪ್ರತಿ ಕಣ ಕಣದಲ್ಲೂ ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ಹರಿತಾ ಇದೆ. ನಿಮ್ಮ ಕಣ ಕಣಗಳಿಗೂ ಹೊಸ ಶಕ್ತಿ, ಚೈತನ್ಯವನ್ನ ಕೊಡ್ತಾ ಇದೆ. ಫೀಲ್ ಮಾಡಿ. ಹಾಗೆ ಆ ಶಕ್ತಿ ನಿಮ್ಮ ಕೈಗಳನ್ನು ಕೂಡ ಆವರಿಸ್ಕೊಂಡಿದೆ. ಎಲ್ಲೆಲ್ಲಿ ಏನೇನ್ ನೆಗೆಟಿವ್ ಎನರ್ಜೀಸ್ ಇದೆಯೋ ಅದನ್ನೆಲ್ಲ ಹೊರಗಡೆ ಹಾಕ್ತಾ ಇದೆ. ಎಲ್ಲೆಲ್ಲಿ ಏನೇನ್ ಪೇನ್ ಇದೆಯೋ ಅದನ್ನೆಲ್ಲ ಹೊರಗಡೆ ಹಾಕ್ತಾ ಇದೆ. ಏನಾದ್ರೂ ಲಮ್ಸ್ ಇದ್ರೆ ಅದನ್ನೆಲ್ಲ ಕರಗಿಸ್ತಾ ಇದೆ. ಎಲ್ಲವನ್ನ ಫೀಲ್ ಮಾಡಿ. ನಿಧಾನಕ್ಕೆ ನಿಮ್ಮ ಗಮನವನ್ನ ಚೆಸ್ಟ್ ಏರಿಯಾ ಕಡೆ ತಗೊಂಡ್ ಬನ್ನಿ. ಅಲ್ಲೇನಾದ್ರೂ ಹೆವಿನೆಸ್ ಫೀಲಿಂಗ್ ಇದೆಯಾ, ಅಲ್ಲೇನಾದ್ರೂ ನಿಮಗೆ ಸೆನ್ಸೇಷನ್ ಆಗ್ತಾ ಇದೆಯಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿ. ಏನಾದ್ರೂ ಅನ್ಈಸಿನೆಸ್ ಇದ್ರೆ ಅದನ್ನೆಲ್ಲ ಹೊರಗಡೆ ಹಾಕಿ. ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ಕಣ ಕಣದಲ್ಲೂ ಹರಿತಾ ಇದೆ. ಎಲ್ಲ ನೆಗೆಟಿವಿಟಿಯನ್ನ ಹೊರಗಡೆ ಹಾಕ್ತಾ ಇದೆ. ಎಲ್ಲವನ್ನ ಫೀಲ್ ಮಾಡಿ. ಎಲ್ಲವನ್ನ ಫೀಲ್ ಮಾಡಿ.
ನಿಮ್ಮ ಆರ್ಗನ್ಸ್ಗೆ ಹೊಸ ಶಕ್ತಿ, ಹೊಸ ಚೈತನ್ಯವನ್ನ ಕೊಡ್ತಾ ಇದೆ. ಫೀಲ್ ಮಾಡಿ. ಹಾಗೆ ನಿಧಾನಕ್ಕೆ ನಿಮ್ಮ ಗಮನವನ್ನ ಹೊಟ್ಟೆ ಭಾಗಕ್ಕೆ ತಗೊಂಡ್ ಬನ್ನಿ. ಅಲ್ಲೇ ಏನಾದ್ರೂ ನೆಗೆಟಿವಿಟಿ ಇದ್ರೆ ಅದನ್ನೆಲ್ಲ ಹೊರಗಡೆ ಹಾಕಿ. ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ನಿಮ್ಮ ಕಣಗಳಿಗೂ ಹೊಸ ಶಕ್ತಿ, ಹೊಸ ಚೈತನ್ಯವನ್ನ ಕೊಡ್ತಾ ಇದೆ. ಫೀಲ್ ಮಾಡಿ. ಎಲ್ಲ ನೆಗೆಟಿವಿಟಿಯನ್ನ ಹೊರಗಡೆ ಹಾಕ್ತಾ ಇದೆ. ನಿಮ್ಮ ಕಣಗಳು ಹೊಸ ಶಕ್ತಿ, ಹೊಸ ಚೈತನ್ಯವನ್ನ ಪಡಿತಾ ಇದೆ. ಈಗ ನಿಧಾನಕ್ಕೆ ನಿಮ್ಮ ಗಮನವನ್ನ ಬೆನ್ನಿನ ಕಡೆ ತಗೊಂಡ್ ಬನ್ನಿ. ಅಲ್ಲೇನಾದ್ರೂ ಪೇನ್ ಇದ್ರೆ, ಅಲ್ಲೇನಾದ್ರೂ ನೆಗೆಟಿವಿಟಿ ಇದ್ರೆ ಅದನ್ನೆಲ್ಲ ಹೊರಗಡೆ ಹಾಕಿ. ಫೀಲ್ ಮಾಡಿ. ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ಕಣದಲ್ಲೂ ಹರಿತಾ ಇದೆ. ಎಲ್ಲ ನೆಗೆಟಿವಿಟಿಯನ್ನ ಹೊರಗಡೆ ಹಾಕಿ. ನಮ್ಮ ಪ್ರತಿಯೊಂದು ಕಣಕ್ಕೂ ಹೊಸ ಶಕ್ತಿ, ಹೊಸ ಚೈತನ್ಯವನ್ನ ನೀಡ್ತಾ ಇದೆ. ನಿಧಾನಕ್ಕೆ ಆ ಶಕ್ತಿ ನಿಮ್ಮ ತೊಡೆಗಳನ್ನ, ನಿಮ್ಮ ಕಾಲುಗಳನ್ನ ಕೂಡ ಆವರಿಸ್ಕೊಳ್ತಾ ಇದೆ. ಅಲ್ಲೇನಾದ್ರೂ ಪೇನ್ ಇದ್ರೆ, ಮಂಡಿಯಲ್ಲಿ ಏನಾದ್ರೂ ನೋವಿದ್ರೆ ಆ ನೆಗೆಟಿವಿಟಿಯನ್ನ ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಹೊರಗಡೆ ಹಾಕಿ. ಫೀಲ್ ಮಾಡಿ. ಹೆಡ್ ಟು ಟೋ ವರೆಗೆ ಕಂಪ್ಲೀಟ್ ಆಗಿ ಆ ದೈವಿ ಶಕ್ತಿ, ಆ ಪ್ರೀತಿ ಶಕ್ತಿ ಕಣದಲ್ಲೂ ಹರಿತಾ ಇದೆ. ನಮ್ಮ ಪ್ರತಿಯೊಂದು ಆರ್ಗನ್ಸ್ಗೂ ಹೊಸ ಶಕ್ತಿ, ಹೊಸ ಚೈತನ್ಯವನ್ನ ಕೊಡ್ತಾ ಇದೆ. ಎಲ್ಲ ನೆಗೆಟಿವಿಟಿಯನ್ನ ಹೊರಗಡೆ ಹಾಕ್ತಾ ಇದೆ. ಫೀಲ್ ಮಾಡಿ. ಇವಾಗ ನಿಮ್ಮ ಸುತ್ತ ಒಂದು ಗೋಲ್ಡನ್ ಕಲರ್ ಲೈಟ್ ಅಲ್ಲಿ ಒಂದು ಸುರಕ್ಷಾ ಕವಚ ನಿರ್ಮಾಣ ಆಗ್ತಾ ಇದೆ. ಅದು ಬಬಲ್ ರೀತಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಸರೌಂಡ್ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿ ಬಬಲ್ ರೀತಿ ನಿಮ್ಮನ್ನ ಸರೌಂಡ್ ಮಾಡ್ತಾ ಇದೆ. ಈಗ ಕಂಪ್ಲೀಟ್ ಆಗಿ ಬಬಲ್ ಒಳಗಡೆ ನೀವಿದ್ದೀರಾ. ಇದು 24/7 ಪ್ರೊಟೆಕ್ಷನ್ ಆಗಿ ವರ್ಕ್ ಮಾಡುತ್ತೆ. ಈ ದೈವಿ ಶಕ್ತಿ, ಈ ಪ್ರೀತಿ ಶಕ್ತಿಯು, ಈ ಯೂನಿವರ್ಸ್ ನ ಶಕ್ತಿ ಯಾವತ್ತೂ ನಿಮ್ ಜೊತೆ ಇರುತ್ತೆ. ಯಾವುದೇ ನಕಾರಾತ್ಮಕ ಶಕ್ತಿಗಳಾಗ್ಲಿ, ಯಾರು ಏನೇ ಹೇಳಿದ್ರು ಕೂಡ ಈ ಬಬಲ್ ನ ಟಚ್ ಆದ ಹಾಗೆ ಅದು ಅವ್ರಿಗೆ ವಾಪಸ್ ಹೋಗ್ತಾ ಇದೆ. ಆತರ ಫೀಲ್ ಮಾಡಿ. ಈ ಲೇಯರ್ ನಿಮ್ಮ ಹತ್ರ ಯಾವತ್ತೂ ಇರುತ್ತೆ. ಏನೇ ನೆಗೆಟಿವಿಟಿ ಇದ್ರು ಎಲ್ಲವೂ ವಾಪಸ್ ಹೋಗುತ್ತೆ. ಇದನ್ನ ಫೀಲ್ ಮಾಡಿ. ಇದೇ ಫೀಲಿಂಗ್ ಜೊತೆಗೆ ಹೆಡ್ ಇಂದ ಟೋ ವರೆಗೆ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಬಬಲ್ ಇಂದ ಸರೌಂಡ್ ಆಗಿದ್ದೀರಾ. ಯಾವತ್ತೂ ನೀವು ಪ್ರೊಟೆಕ್ಟಿವ್ ಆಗಿರ್ತೀರಾ. ಆ ಯೂನಿವರ್ಸಿಗೆ ಅಥವಾ ನಿಮ್ಮ ಫೇವ್ರೆಟ್ ಡಯಟಿಗೆ ಥ್ಯಾಂಕ್ಸ್ ಹೇಳಿ. ನಿಧಾನಕ್ಕೆ ಕಾನ್ಶಿಯಸ್ನೆಸ್ಗೆ ಬನ್ನಿ. ಎರಡು ಕೈಗಳನ್ನ ರಬ್ ಮಾಡಿ. ಕಣ್ಣಿನ ಮೇಲೆ ಇಡಿ.
When you are ready, open your eyes. ಆಯ್ತಮ್ಮ? ಹಾ, ಆಯ್ತು ಸರ್. ಓಕೆ ರೈಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ. ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತೂ ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ನಾರ್ಸಿಸಮ್ ಆಕ್ಚುಲಿ ಅದನ್ನ ತುಂಬಾ ಶಾರ್ಟ್ ಆಗಿ ಹೇಳಿದೀನಿ. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ 2-3 ದಿನಾನು ಮುಗಿಯಲ್ಲ. ಅಷ್ಟೊಂದು ಮೇನ್ ಟಾಪಿಕ್ಸ್ ಏನು ಅವ್ರಿಗೆ ಅರ್ಥ ಆಗ್ಬೇಕು ಅಷ್ಟು ಇದ್ರೆ ಸಾಕು ಅಂತ ಅನ್ಸುತ್ತೆ. ರೈಟ್. ಸೊ ಯಾರ್ಯಾರು ಇವಾಗ ನಾವು ಮಕ್ಕಳನ್ನ ಬೆಳೆಸ್ತೀವಿ, ಸೊ ನಾವೇ ಅವ್ರನ್ನ ನಾರ್ಸಿಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ನಮ್ಮ ಜವಾಬ್ದಾರಿ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಅವ್ರಿಗೆ ನಾವು ಬ್ಲೇಮ್ ಮಾಡಿ ಏನು ಯೂಸ್ ಇಲ್ಲ. ಯಾಕಂದ್ರೆ ಅವರ ಪ್ಯಾಟರ್ನ್ ಏನಿರುತ್ತೆ ನಮ್ಮ ಪ್ಯಾಟರ್ನ್ ತರ ಇರಲ್ಲ. ಅವ್ರಿಗೆ ಒಂದು ನಾವೇನ್ ರಿಫ್ಲೆಕ್ಟ್ ಮಾಡ್ಕೊಳ್ತೀವಿ ಅವರಲ್ಲಿ ಆ ರಿಫ್ಲೆಕ್ಷನ್ ಅನ್ನೋದೇ ಇರೋದಿಲ್ಲ. ಎಸ್. ರೈಟ್. ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್ ದ ಮಾಸ್ಟರ್ಸ್. ರೈಟ್. ಸೊ ಯಾರಾದ್ರೂ ಪ್ರಶ್ನೆಗಳು ಮತ್ತೆ ಅನಿಸಿಕಿದ್ರೆ ಕೊಡಿ. ರೈಟ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು. ನಿಮ್ಮ ಒಂದು ಟೆಕ್ನಿಕ್ ಇರ್ಬೋದು, ನೀವು ಹೇಳುವ ರೀತಿ. ಅಂದ್ರೆ ನಮ್ಮ ಸುತ್ತಮುತ್ತಲನೇ ಇಂತ ವ್ಯಕ್ತಿಗಳನ್ನ ನಾವು ನೋಡ್ತೀವಿ ಮೇಡಮ್, ಪ್ರತಿನಿತ್ಯ ಸಮಾಜ. ನಿಜ. ಹಾ, ಹಂಗಾಗಿ ಈಗ ಅಂತವ್ ನೀವು ಎಮೋಷನಲಿ ಡಿಟ್ಯಾಚ್ ಆಗ್ಬೇಕಂದ್ರೆ ನಾವು ಪ್ರತಿನಿತ್ಯ ಅಂತವ್ರಿಂದ ಎಮೋಷನಲ್ ಡಿಟ್ಯಾಚ್ ಆದ್ರೆ ಆಗ್ಬಹುದಾ ಮೇಡಮ್? ಎಮೋಷನಲಿ ಡಿಟ್ಯಾಚ್ ಅಂದ್ರೆ ಇವಾಗ ಎಮೋಷನಲಿ ಅಟ್ಯಾಚ್ ಆಗೋದು ಬೇರೆ ಅಲ್ವಾ? ತುಂಬಾ ನಾವು ಎಮೋಷನಲಿ ಅಟ್ಯಾಚ್ ಆಗಿದ್ದಾಗ ಏನಾಗುತ್ತೆ, ಅವ್ರು ಏನೇ ಮಾಡಿದ್ರು ಒಂದ್ ಚಿಕ್ಕ ತಪ್ಪುಗಳು ಕೂಡ ನಮ್ಗೆ ಅದು ದೊಡ್ಡದಾಗಿ ನಾವು ಅದನ್ನ ಫೀಲ್ ಮಾಡ್ಕೊಳ್ತೀವಿ, ನಾವು ಡಿಪ್ರೆಷನ್ ಹೋಗ್ತೀವಿ. ಸೊ ಫೈನಲ್ ಆಗಿ ಈ ಜರ್ನಿ ನಮ್ಮದು. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ಎಮೋಷನಲ್ ಡಿಟ್ಯಾಚ್ಮೆಂಟ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಯಾರು ಎಷ್ಟು ದಿನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಸ್ ಮೇಡಮ್. ಸೊ ನಮ್ಮ ಕರ್ತವ್ಯ ಏನಿದೆ, ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ನಾವು ಮಾಡೋಣ. ತುಂಬಾ ಎಮೋಷನಲಿ ಇಂಡಲ್ಜ್ ಆಗಿ ನಮ್ಮನ್ನ ನಾವು ಕಳ್ಕೊಳ್ಳೋದು ಬೇಡ. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು ಮೇಡಮ್. ಇಂಥ ವಿಷಯಗಳು ಬೇಕು ಮೇಡಮ್ ನಮ್ಗೆ ತಿಳ್ಕೊಳ್ಳಿಕ್ಕೆ. ಹೌದು, ಕರೆಕ್ಟೇ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಯಾರಾದ್ರೂ ನಿಮ್ಮ ಅನಿಸಿಕೆಗಳು ಏನಾದ್ರು ಪ್ರಶ್ನೆಗಳಿದ್ರೆ? ಉಮಾ ಕುಲಕರ್ಣಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲ ಧ್ಯಾನ ಬಂಧುಗಳಿಗೆ ಕೂಡ ನಮಸ್ಕಾರ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಜವಾಗಿ ಇದು ಬೇಕಾಗಿ ಅಕ್ಕಪಕ್ಕದಲ್ಲಿ ಇರ್ತಾರೆ. ಆದ್ರೆ ಇವರಿಂದ ನಾವು ಸುಖವಾಗಿರ್ಬೇಕಾಗಿದ್ರೆ ಈ ಎಮೋಷನಲ್ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ತೆಗಿಬೇಕಾದ್ರೆ ತಾವು ಇವತ್ತು ಹೇಳಿದಿರಿ, ಈ ಧ್ಯಾನವನ್ನ ನಾವು ಮಾಡ್ಬೇಕು ಮತ್ತೆ ಅವ್ರಿಗೂ ಕೂಡ ಮಾಡಿಸ್ಬೇಕಾ ಮೇಡಮ್, ಹೇಗೆ? ಅವರು ಆಕ್ಚುಲಿ ಮ್ಯಾಮ್ ಯಾರು ನಾರ್ಸಿಸ್ಟ್ ಇರ್ತಾರೆ ಅವ್ರಿಗೆ ಅವ್ರ ತಪ್ಪೇ ಗೊತ್ತಾಗಲ್ಲ. ಯೂಶುವಲ್ ಆಗಿ ಅವ್ರಿಗೆ ಯಾವ ಹೀಲಿಂಗ್ ವರ್ಕ್ ಆಗಲ್ಲ, ಅವ್ರು ಯಾವ ಇದಕ್ಕೂ ಬರಲ್ಲ. ಸೊ ಅವ್ರನ್ನ ನಾವು ಚೇಂಜ್ ಮಾಡೋದು ತುಂಬಾ ಕಷ್ಟ. ಬಟ್ ಏನಂದ್ರೆ ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡಕ್ ಆಗಲ್ಲ. ಆರ್ಗ್ಯುಮೆಂಟ್ ಮಾಡದೇ ಇರೋದೇ ತುಂಬಾ ಒಳ್ಳೇದು. ಯಾಕಂದ್ರೆ ಆರ್ಗ್ಯುಮೆಂಟ್ ಗೆ ನಾವು ಒಂದ್ಸಲ ಇಳಿದ್ವಿ ಅಂದ್ರೆ ನಮ್ಮನ್ನ ಕಂಪ್ಲೀಟ್ ಆಗಿ ಡ್ರೈನ್ ಔಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಆರ್ಗ್ಯುಮೆಂಟ್ ಮಾಡದೆ ಅವ್ರು ಯಾವಾಗಾದ್ರೂ ಕೂಲ್ ಆಗಿದ್ದಾಗ ನೀವು ಇದು ಮಾಡ್ತಾ ಇರೋದು ಸರಿ ಇಲ್ಲ ಅಷ್ಟೇ, ಒಂದೇ ಸ್ಟೇಟ್ಮೆಂಟ್. ಅವರಿಗೆ ಇನ್ನು ಭಗವಂತನೇ ಅವ್ರಿಗೊಂದು ವಿಸ್ಡಮ್ ಕೊಡ್ಬೇಕು, ನಾವು ಮಾಡ್ತಾ ಇರೋದು ತಪ್ಪು ಅಂತ. ಸೊ ಅವ್ರು ಬಂದಾಗ ಇಟ್ ಈಸ್ ಪಾಸಿಬಲ್. ಇಲ್ಲ ಅಂದ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದೇ ಒಂದೇ ದಾರಿ ಇದಕ್ಕೆ. ನೀವು ಮ್ಯೂಟ್ ಆಗಿದ್ದೀರಾ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮಾಡ್ಕೊಂಡಿವಿ. ಅವ್ರ ತಪ್ಪು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಮೇಡಮ್. ಇಲ್ಲ, ಯಾಕಂದ್ರೆ ಅವರಲ್ಲಿ ಆ ಪ್ಯಾಟರ್ನೇ ಇರಲ್ಲ ಮ್ಯಾಮ್. ಅವ್ರಿಗೆ ನಾವು ಬ್ಲೇಮ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಆ ಪ್ಯಾಟರ್ನ್ ಅವರಲ್ಲಿ ಇಲ್ಲ ಅಂದಾಗ ನಾವು ಎಷ್ಟು ಹೇಳಿದ್ರು ಅಷ್ಟೇ. ನಾವ್ ಹೇಳಿದ್ದ ಕೇಳ್ಬೇಕು. ಅವ್ರು ನಿಮ್ದು ನಾವು ಕೇಳಲಿಕ್ಕೆ ರೆಡಿ ಇಲ್ಲ. ಹೌದು. ಮತ್ತೆ ಅವ್ರು ಹೇಗಿರ್ತಾರೆ ಅಂದ್ರೆ ಅವ್ರು ಏನ್ ಹೇಳಿರ್ತಾರೋ ಅದನ್ನೇ ನಾವೇನಾದ್ರೂ ಅವ್ರಿಗೂ ವಾಪಸ್ ಹೇಳಿದ್ರೆ ತುಂಬಾ ಎಕ್ಸ್ಪ್ಲೋಡ್ ಆಗ್ಬಿಡ್ತಾರೆ ಅವರು.
ಅವ್ರು ಅದನ್ನ ಅವ್ರು ಮಾಡೋದನ್ನ ನಾವು ಮಾಡಿದ್ರೆ ಅವ್ರು ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅದನ್ನ. ಅನ್ಕೊಳ್ಳೋದಿಲ್ಲ. ಇಲ್ಲ, ನಿಜ, ಇದು 100ಕ್ಕೆ 100 ಸತ್ಯ ಮೇಡಮ್. ಹೌದು. ಹಾ, ಅದರಿಂದ ನಾವೇ ಡಿಪ್ರೆಷನ್ಗೆ ಹೋಗ್ತೀವಿ, ಆದ್ರೆ ಅವ್ರು ಕರೆಕ್ಟೇ, ಸಂತೋಷವಾಗಿ ಹೌದು. ಇರ್ತಾರೆ. ನಿಜ. ಅವ್ರು ಯಾಕಂದ್ರೆ ಸಂತೋಷವಾಗಿ ಅವ್ರಿಗೆ ಇರ್ತಾರೆ. ಅದ್ರಲ್ಲೇ ಒಂದು ಸಂತೋಷ ಸಿಗುತ್ತೆ, ಅವರ ಪ್ಯಾಟರ್ನ್ ಆ ರೀತಿ ಕ್ರಿಯೇಟ್ ಆಗಿರುತ್ತೆ. ಹೌದು, ಹೌದು. ಯಾಕಂದ್ರೆ ಮೇಲಿನ ಮೇಲೆ ಅವ್ರು ಪಿಂಚ್ ಮಾಡ್ತಾನೆ ಇರ್ತಾರೆ. ಹೌದು, ಕರೆಕ್ಟ್. ಸೊ ಅದನ್ನ ಅದಕ್ಕೆ ನಮ್ಮ ಆ ಎಮೋಷನಲಿ ಡಿಟ್ಯಾಚ್ಮೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ನಾವು ಎಮೋಷನಲಿ ಒಂದ್ಸಲ ಇಂಡಲ್ಜ್ ಆಗ್ಬಿಟ್ರೆ ಮತ್ತೆ ಅವ್ರಿಗೆ ಅದೇ ಫುಡ್ ಅವ್ರಿಗೆ. ಹೌದು, ನಾವು ಮೇಲೆ ಕೇಳಲಿಕ್ ಸಾಧ್ಯನೇ ಇಲ್ಲ ಮೇಡಮ್. ಇಲ್ಲ. ಮೇಲೆ ಕೇಳಲಿಕ್ ಸಾಧ್ಯನೇ ಇಲ್ಲ. ನಮ್ಗ್ ಜೀವನವನ್ನೇ ಬೇಸರ ಆಗ್ಬಿಡತ್ತೆ. ಹೌದು, ಕರೆಕ್ಟೇ. ಯಾಕಂದ್ರೆ ದಿನಾ ಬೆಳಿಗ್ಗೆ ಎದ್ದು ಇದೇ ಮಾಡ್ತಾ ಇದ್ರೆ ಹೇಗೆ ಬದುಕೋದು ಅನ್ನೋದು ನಿಜ. ಕಷ್ಟ. ಅದಕ್ಕೆ ಈ ತರ ಅದಕ್ಕೆ ಮಾಡಿದ್ರೆ ನಮ್ಮ ಸೋಲ್ ಒಂದು ತಿಳ್ಕೊಬೇಕೇನಂದ್ರೆ ಇದು ನಮ್ಮ ಜರ್ನಿ. ನಾವು ಏನನ್ನೋ ಒಂದು ಅಚೀವ್ ಮಾಡಕ್ ಬಂದಿದೀವಿ. ಲಾಸ್ಟಿಗೆ ಹೌದು. ಮೋಕ್ಷನೋ ಇನ್ನೊಂದು ನಮ್ಮ ದಾರಿಯಲ್ಲಿ ನಾವು ನಡಿಬೇಕು. ಸೊ ಆ ಅಲ್ಲ, ಎಮೋಷನಲಿ ನಾವು ಡಿಟ್ಯಾಚ್ಮೆಂಟ್ ಆದಾಗ ಇದೆಲ್ಲ ಮ್ಯಾಟರ್ ಆಗಲ್ಲ. ಹೌದು, ಮೋಕ್ಷ ಹೊಂದಬೇಕಾದ್ರೆ ಇದೊಂದೇ ದಾರಿ. ಮೋಕ್ಷ ಹೌದು. ಹೊಂದಬೇಕಾದ್ರೆ ಇದೊಂದೇ ದಾರಿ. ಬಹುಶಃ ಕರ್ಮ ಬಂಧನನೂ ಇರ್ಬೋದು. ಹೌದು, So ನಿಜ. ಅದನ್ನ ಇರ್ಬೋದು. ಜಾಸ್ತಿ ತಲೆಗೆ ಹಾಕೊಳ್ದೆ ಇಲ್ಲ. ನಮ್ಮ ದಾರಿಯಲ್ಲಿ ನಾವು ನಡೆಯೋದು ತುಂಬಾ ಉತ್ತಮ. ಇದು ತಾವ್ ಹೇಳಿದ್ ನೋಡಿದ್ರೆ ನನಗ್ ಅನ್ಸಿದ್ದು ಇವತ್ತಂದ್ರೆ ಇದು ಹಿಂದಿನ ಕರ್ಮಾನುಬಂಧನ ಇರಬಹುದು ಅಂತ. ಹೌದು. ಹಾ, ಹೌದು, ಅನ್ಸತ್ತೆ ಮೇಡಮ್. ಧನ್ಯವಾದ ಮೇಡಮ್, ಧನ್ಯವಾದ. ಇಷ್ಟು ವಿಷಯವನ್ನು ಹೇಳಿದ್ರಲ್ಲ, ನಿಜವಾಗಿ ಇದು ಗೊತ್ತಿದ್ದಿಲ್ಲ. ಆಗ ಹೌದು, ತುಂಬಾ ಜನರಿಗೆ ಏನಪ್ಪಾ ಇದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ಏನ್ ಮಾಡೋದು ಅಂತಾನೆ ಇರ್ತಿದ್ದೆ. ನಾನ್ ಹೌದು. ದಿವಸ ಮತ್ತೆ ಕೆಲವು ವಿಷಯಗಳನ್ನು ನೋಡಿ ನೊಂದ್ಕೊಳ್ತಿದ್ದೆ. ಇದರಿಂದ ಏನು ಲಾಭ ಇಲ್ಲ. ಕರೆಕ್ಟ್. ಅವಾಗ ಒಂಥರ ಮನ್ಸಿಗೆ ಫೀಲ್ ಆದಾಗ ಏನ್ ಮಾಡ್ತಿದ್ದೆ ಅಂದ್ರೆ ನಿಶಬ್ದವಾಗಿ ಮೌನವಾಗಿದ್ದು ಧ್ಯಾನಕ್ಕೆ ಜರ್ಗ್ ಬಿಡ್ತಿದ್ದೆ ನಾನು. ಧನ್ಯವಾದ ಮೇಡಮ್, ಇವತ್ತು ತಾವು ಈ ವಿಷಯ ಯಾಕಂದ್ರೆ ಇದು ಹೇಳಿದ್ರಲ್ಲ. ಮೇನ್ ಆಗಿ ನಾನ್ ತಿಳ್ಸ್ಕೊಡಕ್ಕೂ ಉದ್ದೇಶ ಇದೆ. ಯಾಕಂದ್ರೆ ಅವ್ರನ್ನ ಚೇಂಜ್ ಮಾಡಕ್ ಆಗಲ್ಲ, ಬಟ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬಹುದು. ನಾವ್ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಥೆರಪಿಸ್ಟ್ ನ ಭೇಟಿ ಮಾಡ್ಬೋದು. ಇಲ್ಲ, ಧನ್ಯವಾದ ಮೇಡಮ್. ತಾವು ಹೌದು. ಇವತ್ತು ಹೇಳಿದ್ರಲ್ಲ, ನಿಜವಾಗಿ ಇದು ಈ ವಿಷಯ ಎಲ್ಲರಿಗೂ ಬೇಕಾಗಿದ್ದ ಇದು. ಹೌದಾ? ಹಾ. ಹೌದು, ಇಲ್ಲಿ ಒಂದು ಎಲ್ಲ ರಿಸರ್ಚ್ ಪ್ರಕಾರ ಆಲ್ಮೋಸ್ಟ್ ಒಂದು 50% ಏನಿದೆ ಪಾಪ್ಯುಲೇಷನ್, ಈ 50% ನಾರ್ಸಿಸಿಸ್ಟ್ ಈ NPD ಡಿಸಾರ್ಡರ್ ಇದ್ದಾರೆ ಮೇಡಮ್, ಇದ್ದಾರೆ. ಧನ್ಯವಾದ ಮೇಡಮ್, ಈ ವಿಷಯ ತಿಳಿಸಿದ್ದು ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಯಾವ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ವೈಷ್ಣವಿ ಮೇಡಮ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಈ ತರ ನಮ್ ಸುತ್ತಲನೇ ಇರ್ತಾರೆ, ಹೌದು. ಮತ್ತೆ ಅವರು ರಿವೆಂಜ್ಫುಲ್ ಕೂಡ ಆಗಿರ್ತಾರೆ. ಹೌದು. ಹಾ, ಅಕ್ಸೆಪ್ಟೆನ್ಸ್ ಅವ್ರ ಮಿಸ್ಟೇಕ್ ಅವ್ರಿಗೆ ಹೇಳಿದ್ರು, ತಡೆದು ನಿಧಾನವಾಗಿ ಹೇಳಿದ್ರು ಕೂಡ they'll be very revengeful. ಕರೆಕ್ಟ್. ಅಕ್ಸೆಪ್ಟ್ ಮಾಡಕ್ ರೆಡಿ ಇರಲ್ಲ. they'll be waiting for the next chance. ಹೌದು, ನನ್ಗೆ ಯಾವಾಗ correct. ಸಿಗ್ಬಹುದು, ಮತ್ತೀಗ ಏನ್ ಮಾಡ್ಬಹುದು, ಏನೇ ಮಾಡಿದ್ರು ಓವರ್ ಡಾಮಿನೇಟಿಂಗ್ ಆಗಿರ್ತಾರೆ. ಹೌದು. ಇಂಥವ್ರು ನಮ್ಗ್ ಸಿಗ್ತಾನೆ ಇರ್ತಾರೆ. ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ಮನೆಗಳ ಹೌದು. ಸ್ಪೆಷಲ್ ಆಗಿ ಮನೆಗಳಲ್ಲೇ ನೋಡ್ತೀವಿ. ಫ್ಯಾಮಿಲೀಸ್ ಅಲ್ಲಿ ಕೆಲವ್ರು ದೊಡ್ಡವರು ಇರ್ತಾರೆ, ಕೆಲವ್ರು ಚಿಕ್ಕವರು ಇರ್ತಾರೆ. ಹೌದು. ಯಾವಾಗ ಯಾರು ಉದ್ಭವ ಆಗ್ಬೋದು ಗೊತ್ತಾಗಲ್ಲ. ಇಲ್ಲಿ ಮೇನ್ ಆಗಿ ಆಮೇಲೆ- ಏನಂದ್ರೆ ಈ ಸೈಕಲ್ ಅನ್ನೋದು ಬ್ರೇಕ್ ಮಾಡ್ಬೇಕು. ಈ ಆ, ದೊಡ್ಡವರಿಗೆ ಏನ್ ಸಿಕ್ಕಿರುತ್ತೆ ಅದನ್ನ ನಮ್ಗ್ ಕೊಟ್ಟಿರ್ತಾರೆ, ನಮ್ಗೆ ಏನ್ ಸಿಕ್ಕಿರುತ್ತೆ ಅದನ್ನ ನಾವು ಪಾಸ್ ಆನ್ ಮಾಡ್ತಾ ಇರ್ತೀವಿ ಹೊರತು ಈ ಸೈಕಲ್ ನ ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ. ಸೊ ಓವರ್ ಆಗಿ ಸ್ಟ್ರಿಕ್ಟ್ ಆಗಿರೋದಾಗಿರ್ಬೋದು, ಚೈಲ್ಡ್ಹುಡ್ ಟ್ರಾಮಾಸ್ ತುಂಬಾನೇ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಮಕ್ಕಳಿಗೆ ಆ ಏನು ಪ್ರೀತಿ ಬೇಕು, ಆ ಏನು ಫಿಸಿಕಲ್ ಟಚ್ ಬೇಕು ಅದನ್ನ ಕೊಡ್ಲೇಬೇಕು ಅಟ್ಲೀಸ್ಟ್ ಒಂದು 7 years ವರೆಗೆ. ಅದಾದ್ಮೇಲೆ ಅವ್ರ ಲೈಫ್ ನ ಅವ್ರು ನೋಡ್ಕೋತಾರೆ. ಬಟ್ ಅಲ್ಲಿ ತನಕ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಬೇಕು. ಆಮೇಲೆ ಡಾಮಿನೇಟಿಂಗ್ ಆಗಿ ಸ್ವಲ್ಪ ದೊಡ್ಡವರು ಏನಾಗುತ್ತೆ, ತುಂಬಾನೇ ಹಿಂಸೆ ಕೊಡಕ್ ಶುರು ಮಾಡ್ಬಿಡ್ತಾರೆ. ಆ ತರ ಹೌದು. ತುಂಬಾ ಓವರ್ ಇದಾಗಿರ್ತಾರೆ. ಅದ್ರಲ್ಲಿ ಸ್ವಲ್ಪ ಶ್ರೀಮಂತರಿದ್ರಂತೂ ಲೈಫ್ ಟೈಮ್ ಡೆಲ್ಬಿ ಕರೆಕ್ಟ್. ಅವ್ರದ್ದೇ ತಾನೇ ಎಲ್ಲದ್ರಲ್ಲೂ ಐ ಆಮ್ ದ ಬೆಸ್ಟ್, ಐ ಆಮ್ ಗುಡ್ ಅಂತ. ಆಮೇಲೆ ಎಕ್ಸ್ಪೀರಿಯನ್ಸ್ ಮೆಡಿಟೇಷನ್ ಹೇಳ್ಬೇಕಂದ್ರೆ ದ ಮೊಮೆಂಟ್ ಯು ಟೋಲ್ಡ್ ಸ್ಕ್ಯಾನ್, ಧ್ಯಾನ ಆಗಿದ್ರಿಂದ ಅಂತ ಅನ್ಸುತ್ತೆ. ತುಂಬಾ ಸುಲಭವಾಗಿ ಗೊತ್ತಾಗ್ತಾ ಇತ್ತು. ತಲೆಯಿಂದ ಒಂದೊಂದೇ ಪಾರ್ಟ್ ಹೇಳ್ತಾ ಇರ್ತಾ ಎಲ್ಲೆಲ್ಲಿ ಹೆವಿ ಇದೆ ಅಲ್ಲಲ್ಲಿ ಸ್ವಲ್ಪ ಭಾರ ಆಗಕ್ ಶುರು ಆಯ್ತು. ಎಕ್ಸಾಂಪಲ್ ತಲೆ ಒಂದ್ ಸೈಡ್ ಭಾರ ಇರ್ಬೋದು, ಒಂದ್ ಸೈಡ್ ಎಲ್ಲೆಲ್ಲಿ ಇವಾಗ ಒಂದು ಸರ್ಕಲ್ ನೋಡಿದ್ರೆ ಎಲ್ಲೆಲ್ಲಿ ಪ್ಯಾಚಸ್ ಇದೆ ಎಲ್ಲ ಆತರ ನಮ್ಮ ಓವಲ್ ಶೇಪ್ ಅಲ್ಲಿ ಗೊತ್ತಾಗ್ತಾ ಇತ್ತು. ಆಮೇಲೆ ಭುಜ ಇರ್ಬೋದು, ಕಣ್ಣುಗಳು ಹೇಳ್ದವಾಗ ಸ್ವಲ್ಪ ಕಣ್ಣುಗಳೆಲ್ಲ ಉರಿ ಬಂತು ಒಂದ್ ಕಣ್ಣಿಂದ. ಆಮೇಲೆ ಕಣ್ಣಿಂದು ಮುಗುದಾಗಿ ಮುಖ ಕತ್ತು ಬಂದವಾಗ ಒಂದ್ ಕಣ್ಣಿಂದ ನೀರ್ ಹೋಗ್ತಾ ಇತ್ತು ಬಿಸಿ ಬಿಸಿಯಾಗಿ. ಆಮೇಲೆ ಭುಜಕ್ಕೆ ಬಂದವಾಗ ಕೈ ಬೆರಳು, ನೀವು ಹೇಳಿದ್ರಿ ಲಂಪ್ಸ್ ಇದ್ರೆ ಅಂತ. ಐ ಹ್ಯಾಡ್ ಒನ್ ಲಂಪ್ ಹಿಯರ್, ದಟ್ ಇಸ್ ಆಕ್ಸಿಡೆಂಟಲ್.
ಆಕ್ಸಿಡೆಂಟ್ ಆಗೋದು ಅದು ಕೂಡ ಐ ಕುಡ್ ಎಕ್ಸ್ಪೀರಿಯನ್ಸ್ ಮೋರ್ ಪೈನ್ and coming out of it, and the shoulders, every body part. After this I'm fine, but ಮುಗಿತಾ ಇದ್ದವಾಗ ಇನ್ನೂ ಸ್ವಲ್ಪ ಬೇಕಿತ್ತು ಅನ್ನಿಸ್ತು. ಸೊ ನಾ ಒಂದು ನಿಮ್ ತಾಟೆ ಇರ್ಬೋದು. ನಾನೇನ್ ಅನ್ಕೊಂಡೆ, ಈ ಪ್ರೊಟೆಕ್ಷನ್ ಶೀಲ್ಡ್ ವಾಟ್ ಎವರ್ ಯು ಹ್ಯಾವ್ ಟಾಟ್ ಟುಡೇ, ಅದು ಅದನ್ನೆಲ್ಲನೂ ಹೊರಗೆ ಹಾಕ್ಬಿಡುತ್ತೆ. ಸೊ ಐ ಶುಡ್ ನಾಟ್ ಅಟ್ಯಾಚ್ ಅಂಡ್ ಫಿಯರ್ಫುಲ್ ಅಂತ ಅನ್ಕೊಂಡೆ. ತುಂಬಾ ಅದ್ಭುತವಾಗಿದೆ ಇವತ್ತಿನ ಮೆಡಿಟೇಷನ್. ಅಂಡ್ ಕೀಪ್ ಕಮಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Right. ಥ್ಯಾಂಕ್ Thank ಯು you, ಮ್ಯಾಮ್. ma'am. Thank you, ma'am. ಗುರುಜಿ ಮುಂದೆ ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಗುರುಜಿ, ಮುಂದೆ ಹೋಗೋಣ. Yes. Next topic ಹೋಗೋಣ. Thank you, madam. Thank Thank you, you. sir. ಧನ್ಯವಾದ ವೈಷ್ಣವಿ ಮೇಡಮ್. Thank you. ಥ್ಯಾಂಕ್ ಯು.